ಬಿಗ್ ಬಾಸ್ ಒಂಥರ ಹೆಂಗೆ ಅಂದರೆ ಮ್ಯಾಜಿಕ್ ಥರ ಅದು. ಸೊ ಕೆಟ್ಟದನ್ನೆಲ್ಲ ಅಲ್ಲೇ ಇಟ್ಕೊಳ್ಳೋದು, ಒಳ್ಳೇದು ಮಾತ್ರ ಹೊರಗಡೆ ಕಳ್ಸೋದು. ಬಿಗ್ ಬಾಸ್ ಮನೆಗೆ ನಾನು ಹೋಗಿದ್ದು ಆರಾಮಾಗಿ 24 ಗಂಟೆ ತಿನ್ಕೊಂಡು ಮಲ್ಕೊಂಡು ಆರಾಮಾಗಿರೋಣ. ಈ ಟಾಸ್ಕು ಗೀಸ್ಕ್ ಇವೆಲ್ಲ ಗೊತ್ತಿಲ್ಲ ನಂಗೆ ಇರುತ್ತೆ ಅಂತ. ಅಲ್ಲಿ ಹೋದ ತಕ್ಷಣ ಫಸ್ಟ್ ಡೇ ಟಾಸ್ಕ್ ಕೊಟ್ಬಿಡೋದ ನಾನು, ಅಯ್ಯೋ ದೇವ್ರೆ. ಟಾಪ್ 2 ಅಲ್ಲಿ ನಾನು ಇರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ಸಲ ಹೆಣ್ಮಕ್ಳು ಕೈ ಮೇಲ್ಗೈ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅನ್ಎಕ್ಸ್ಪೆಕ್ಟೆಡ್. ನನಗೆ ಗೊತ್ತಿಲ್ಲ ಇಲ್ಲಿ ಏನೇನು ಕಾರ್ಡ್ಗಳನ್ನ ಪ್ಲೇ ಮಾಡಿದ್ದಾರೆ, ಏನೇನು ಸ್ಟ್ರಾಟಜಿ ವರ್ಕ್ ಆಗಿದೆ, ಮತ್ತು ಯಾರನ್ನೂ ಹೊಗಳೋ ಬರದಲ್ಲಿ ಎಷ್ಟು ತೇಜೋವಧಿ ಮಾಡಿದಾರೋ, ಎಷ್ಟು ನಮ್ಮನ್ನು ಬದಿಗಿಟ್ಟಿದ್ದಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಮಾಧ್ಯಮದವ್ರ ಬಾಯಲ್ಲಿ ಆಗ್ಬೋದು, ಪ್ರತಿಯೊಬ್ಬರು ಹೊರಗಡೆ ಆಗ್ಬೋದು, ಹೇಳ್ತಾ ಇರೋದು ಒಂದೇ, ನೀವೇ ಈ ಸಲ ಈ ಶೋ ಸ್ಟಾಪರ್ ಯಾರು ಅಂದರೆ ಅಶ್ವಿನಿನೇ ಅಂತ ಹೇಳ್ತಾರೆ. ಅದು ನನಗೆ ಹೆಮ್ಮೆ. ಹುಚ್ಚರ್ಸಂತೆ ಅದು ಒಂಥರ. ಇನ್ನು ಎಲ್ಲೋ ಗೆಲ್ತಿರ್ಗಿ ಬಂದರೂ ನೀವೇ ಸಿಗಬೇಕು. ಸೊ ಯಾವುದನ್ನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇಲ್ಲೇನೋ ಎಡವಟ್ಟಾಗಿದೆ, ನನ್ನ ಗುರುಗಳು ಬಂದಿಲ್ಲ ಅಂತಂದರೆ ಅವ್ರು ಹೇಳಿದರು ನೀನು ಹೋಗಿ ನಾನು ಬರ್ತೀನಿ ಅಂತ. ಅವ್ರು ಬರಲಿಲ್ಲ ಅಂದರೆ ಮತ್ತೆ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ತುಂಬ ಕಾಡ್ಬಿಡುತ್ತೆ ನನಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಅಂತೂ ಇಂತೂ ಬಿಗ್ ಬಾಸ್ ಮುಗ್ದಾಯ್ತು. ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಕ್ಯೂರಿಯಾಸಿಟಿಗಳಿಗೆ ತೆರೆ ಬಿದ್ದಿದೆ. ಬಿಗ್ ಬಾಸ್ ಇಂದ ಆಚೆ ಬಂದಾದ್ಮೇಲೆ ಕಂಟೆಸ್ಟೆಂಟ್ಗಳು ಹೇಗಿದ್ದಾರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಮ್ಮ ಜೊತೆ ಅಶ್ವಿನಿ ಗೌಡ ಅವರಿದ್ದಾರೆ. ಅಪ್ಪಟ ಕನ್ನಡತಿ, ಸ್ವಚ್ಛವಾಗಿ ಕನ್ನಡ ಮಾತಾಡುವಂಥವ್ರು. ಕರವೆಯಲ್ಲಿ ನಾವು ಅವರ ಪ್ರತಿಭಟನೆಯನ್ನು ನೋಡಿದ್ದೀವಿ, ಬಿಗ್ ಬಾಸ್ನಲ್ಲಿ ಅವರ ಆಟವನ್ನು ನೋಡಿದ್ದೀವಿ. ಏನು ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ಗೆ ಹೋದ್ಮೇಲೆ ಸ್ವಲ್ಪ ಸಣ್ಣ ಆದಂಗಿದ್ದೀರಿ. ಏನ್ ಗೊತ್ತಾ, ಸಣ್ಣ ಆಗ್ಬೇಕು ಅಂತ ಅನ್ಕೊಂಡು ಸಣ್ಣ ಆಗ್ತಿರ್ಲಿಲ್ಲ, ಬರೀ ದಪ್ಪನೇ ಆಗ್ತಿದೆ. ಬಟ್ ಬಿಗ್ ಬಾಸ್ ಒಂಥರ ಹೆಂಗೆ ಅಂದ್ರೆ ಮ್ಯಾಜಿಕ್ ತರ ಅದು. ಸೊ ಕೆಟ್ಟದನ್ನೆಲ್ಲ ಅಲ್ಲೇ ಇಟ್ಕೊಳ್ಳೋದು, ಒಳ್ಳೇದು ಮಾತ್ರ ಹೊರಗಡೆ ಕಳ್ಸುತ್ತೆ. ಸೊ ಹಾಗಾಗಿ ಪೂರ್ತಿ ಏನೇನಿತ್ತು ಅಲ್ಲಿ ಇಟ್ಕೊಂಡು ಒಳಗೆ ಹೊರಗಡೆ ಒಳ್ಳೇದನ್ನ ಮಾತ್ರ ಕಳಿಸಿದೆ. ಈಗ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದು ಎಷ್ಟೋ ಜನದ ಡ್ರೀಮ್ ಅದು, ಆಯ್ತಾ? ನಿಮ್ಗೆ ಹೆಂಗ್ ಬಿಗ್ ಬಾಸ್ಗೆ ಆಫರ್ ಬಂತು ಆ್ಯಂಡ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಗ್ ಬಾಸ್ ನಾನು ಯಾವತ್ತೂ ಕನಸೆ ಕಂಡಿರಲಿಲ್ಲ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಥವಾ ಹೋಗಬೇಕು ಅಂತ. ನನಗೆ ಯಾವಾಗಲೂ ಬಿಗ್ ಬಾಸ್ ಒಂದು ಆಟ, ಏನೋ ಒಂದು ರಿಯಾಲಿಟಿ ಶೋ ಮಾಡ್ತಿದ್ದಾರೆ, ಏನು ಈ ಜನ ಹುಚ್ಚರ ಥರ ನೋಡ್ತಾರಲ್ಲ ಈ ಕಾರ್ಯಕ್ರಮನ ಅಂತ ಅನಿಸಿದಂತೂ ನಿಜ. ಅದಾದಮೇಲೆ ಏನಾಯಿತು, ಬಿಗ್ ಬಾಸ್ಗೆ ಹೋಗ್ತಾರಂತೆ ಅಂತ ಸೀಸನ್ 11ರಲ್ಲಿ ಒಂದು ಗಾಸಿಪ್ ಬರುತ್ತೆ. ಬಂದಾಗ ಫುಲ್ ಟ್ರೋಲ್ ಪೇಜಲ್ಲಿ ಒಂದು 2-3 ಟ್ರೋಲ್ ಪೇಜಲ್ಲಿ ಬರುತ್ತೆ. ಆಗ ಎಲ್ಲ ಜನ ನನ್ನನ್ನು ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೇಡಮ್ ಬಿಗ್ ಬಾಸ್ಗೆ ಹೋಗ್ತಿದ್ರಾ ಬಿಗ್ ಬಾಸ್? ನಾನು ಇಲ್ಲಪ್ಪ, ನಾನು ಹೋಗ್ತಿಲ್ಲ ಅಂತ ಅಲ್ಲಿ ಹೇಳ್ಬಿಟ್ಟು ಬಿಟ್ಟಿರ್ತೀನಿ. ಅದಾದಮೇಲೆ ಮತ್ತೆ ಬಿಗ್ ಬಾಸ್ ಸೀಸನ್ 12ಕ್ಕೆ ನನಗೆ ಆಫರ್ ಬರುತ್ತೆ. ಆವಾಗ ನನಗೆ ಅನಿಸುತ್ತೆ ಸುಮ್ಮನೆ ನಾನು ಹೋಗಲ್ಲ, ಒಂದು 2 ಟ್ರೋಲ್ ಪೇಜಲ್ಲಿ ಬಂದಿದ್ದಕ್ಕೆ ಈ ಥರ ಹೈಪ್ ಆಯಿತು ಅಂದರೆ ಮತ್ತೆ ಬಿಗ್ ಬಾಸ್ಗೆ ಇನ್ನೆಷ್ಟು ಹೈಪ್ ಇರ್ಬೋದು, ಓಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ. ಬಟ್ ಒಂದು ಭಯ ಇಡಿಸ್ಬಿಟ್ಟಿರ್ತಾರಲ್ಲ ಹೊರಗಡೆ ಜನ, ಅಯ್ಯೋ ಅಲ್ಲಿ ಹೋದ್ರೆ ಅಂತೂ ಹಿಂಗಾಗುತ್ತೆ ಹಂಗಾಗುತ್ತೆ, ಹೆಸರು ಹಾಳಾಗ್ಬಿಡುತ್ತೆ, ಏನೇನೋ ನಿಮ್ಮ ಮೇಲೆ ಆ ಥರ ಕಾಮೆಂಟ್ ಬರುತ್ತೆ, ಈ ಥರ ಬರುತ್ತೆ, ಏನೋ ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡಿರ್ತೀರ ಅದನ್ನು ಉಳಿಸ್ಕೊಳ್ಳಿ, ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅದೊಂದು ಭಯ ಇರುತ್ತೆ ನನಗೆ. ಅಯ್ಯೋ ನಮಗಲ್ಲ ಅನ್ಸುತ್ತೆ ಇದು, ಯಾಕಂದರೆ ನಾವೆಲ್ಲ ಈ ಸಾಮಾಜಿಕ ಜೀವನದಲ್ಲಿ ಇರೋದ್ರಿಂದ ಇಷ್ಟು ಮಾಡಿದ್ರೆ ಅಷ್ಟು ಅಂತ ಹೇಳ್ತಾರೆ, ಸೊ ಬೇಡ ಅಂತ. ಬಟ್ ಕೊನೆಗೆ ಒಂದು ನಿರ್ಧಾರ ಮಾಡ್ತೀನಿ, ಎಲ್ಲ ಹೋಗೇ ಬಿಡೋಣ, ಏನು ಮನ್ಸು ಮಾಡಿದ್ರೆ ಯಾವ್ದು ಕಷ್ಟ ನೋಡೋಣ ಅಂತ. ಬಟ್ ಬಿಗ್ ಬಾಸ್ ಮನೆಗೆ ನಾನು ಹೋಗಿದ್ದು ಆರಾಮಾಗಿ 24 ಗಂಟೆ ತಿನ್ಕೊಂಡು ಮಲ್ಕೊಂಡು ಆರಾಮಾಗಿರೋಣ. ಈ ಟಾಸ್ಕು ಗೀಸ್ಕ್ ಇವೆಲ್ಲ ಗೊತ್ತಿಲ್ಲ ನಂಗೆ ಇರುತ್ತೆ ಅಂತ. ಅಲ್ಲಿ ಹೋದ ತಕ್ಷಣ ಫಸ್ಟ್ ಡೇ ಟಾಸ್ಕ್ ಕೊಟ್ಬಿಡೋದ ನಾನು, ಅಯ್ಯೋ ದೇವ್ರೆ. ಈ ಟಾಸ್ಕ್ ಎಲ್ಲ ಇದೆ ಅಂದಿರೋ ನಾನು ಬಿಗ್ ಬಾಸಿಗೆ ಬರ್ತಾನೆ ಇರಲಿಲ್ವಲ್ಲಪ್ಪ ಅಂತ. ಬಟ್ ಹೋಗ್ತಾ ಹೋಗ್ತಾ ಒಂದು ಛಲ ಹಠ ಹೆಂಗಾಗುತ್ತೆ ಅಂದರೆ, ಏನು ಕೊಟ್ಟರು ಕೊಡುಗುರು ಮಾಡ್ತೀನಿ, ಇಷ್ಟೇನಾ ಇನ್ನೂ ಕೊಡು, ಇಷ್ಟೇನಾ ಇನ್ನೂ ಕೊಡು ಅಂತ. ಸೊ ಅದು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ. ಟಾಸ್ಕ್ ಎಲ್ಲ ನೋಡುವಾಗ ನನಗೆ ಪರ್ಸ್ನಲಿ ಎಲ್ಲ ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿದ್ದೀರಾ. ಆ ತೆಂಗಿನಕಾಯಿ ಮೂಟೆ ಇಟ್ಕೊಂಡು ಒಂದು ಟಾಸ್ಕ್ ಇತ್ತಲ್ಲ, ಆ ಟಾಸ್ಕ್ ಆಡುವಾಗ ನಮಗೇನೆ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು, ಎಷ್ಟು ಟಫ್ ಅನ್ನಿಸ್ತಾ ಇತ್ತು. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರೋರಲ್ಲಿ ಸ್ವಲ್ಪ ಸೀನಿಯರ್ ಅಂದರೆ ನೀವೇ ಇದ್ರಿ. ಸೊ ಟಾಸ್ಕ್ ಎಲ್ಲ ಕಷ್ಟ ಅಂತ ಅನ್ನಿಸ್ತಾ, ಇಲ್ಲಾಂದರೆ ಬಿಡು ಮಾಡೋಣ, ನಾವು ಹೆಂಗಿದ್ರು ಗಟ್ಟಿಗಿತ್ತಿಯಾರೋ. ಅಯ್ಯೋ ನನಗೆ ಒಂಥರ ದೊಡ್ಡ ಯಕ್ಷ ಪ್ರಶ್ನೆ ಅದು. ಯಾಕೆಂದರೆ ಒಂಚೂರು ಏನಾದರೂ ಆದರೂ ನಾನು ತಡ್ಕೊಳ್ತಾ ಇರಲಿಲ್ಲ. ಒಂದು ತಣ್ಣೀರಲ್ಲಿ ಸ್ನಾನ ಮಾಡೋದು ಅಂದರೆ ಒಂಥರ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಆಗ್ತಿರ್ಲಿಲ್ಲ. ಇವೆಲ್ಲ ನಮ್ಮದೇ ಏನೋ ಒಂದು ಇದು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅಯ್ಯೋ ನಂಗೆ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಅಂತ. ಬಟ್ ಅಲ್ಲಿ ಹಂಗಿರಲೇ ಇಲ್ಲ, ನಮ್ಗದೊಂದು ಯುದ್ಧದ ಥರ ಇತ್ತು. ಈ ಟೈಮಿಗೆ ಎದ್ದೇಳಲೇಬೇಕು, ಮಲಗಂಗಿಲ್ಲ ಮಧ್ಯದಲ್ಲಿ. ಬಿಗ್ ಬಾಸ್ ಏನು ಟಾಸ್ಕ್ ಕೊಟ್ಟಿದ್ದಾರೋ ನೀವು ಆಡಲೇಬೇಕು, ಈ ರೀತಿ ಎಲ್ಲ ಇರ್ತಾ ಇತ್ತು. ಇಲ್ಲ ಅಂತ ಹೇಳಂಗೆ ಇಲ್ವಲ್ಲ, ಆಪ್ಷನ್ನೇ ಇಲ್ಲ. ಹಾಗಾಗಿ ನಮ್ಮ ಗಟ್ಟಿತನ ಏನು ಅಂತ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಗೊತ್ತಾಯ್ತು. ಓಕೆ, ಇವಾಗ ಬಿಗ್ ಬಾಸ್ ಮುಗ್ದಿದೆ, ಗಿಲ್ಲಿ ವಿನ್ನರ್ ಆಗಿದ್ದಾರೆ, ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟಾಪ್ 2 ಅಲ್ಲಿ ನಾನು ಇರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ಸಲ ಹೆಣ್ಮಕ್ಳು ಕೈ ಮೇಲ್ಗೈ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್. ರಿಸೀವ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆಯಾ? ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆ ಮನೆಗೆ ಎಷ್ಟು
ನಾವು ಸಮರ್ಪಿಸ್ಬೇಕು ಅರ್ಪಿಸ್ಬೇಕು ಎಲ್ಲವನ್ನ ನಾವು ಮಾಡಿದ್ದೀವಿ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬರನ್ನ ತೇಜವಾದಿ ಮಾಡಿಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು ನಾನು ಯಾವತ್ತೂ ಮನೇಲಿ ಇರಲಿಲ್ಲ. ಮನೆಗೆ ಹೋಗಿದ್ದೀವಿ, ಅಲ್ಲಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕಾಗುತ್ತೋ, ವ್ಯಕ್ತಿತ್ವದ ಪ್ರದರ್ಶನ ಮಾಡೋಕ್ಕಾಗುತ್ತೋ, ಒಂಟಿಯಾಗಿ ಇದ್ದು ಆ ಮನೇಲಿ ಗೆದ್ದು ಬರೋಕ್ಕಾಗುತ್ತೋ ಅಷ್ಟು ನಾನು ಮಾಡಿದ್ದೆ. ಕೊನೆಗೆ ಅದೇ ಹೇಳಿದಾಗೆ ಒಂಥರ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ. ಏನಕ್ಕೆ ಹಂಗಂತ ಅನಿಸ್ತಾ ಇದೆ ನಿಮಗೆ? ಅಂದರೆ ಎಲ್ಲರ ನಿರೀಕ್ಷೆ ಕೂಡ ಅದೇ ಇತ್ತು, ಅಶ್ವಿನಿ ಅವರು ಟಾಪ್ 2ನಲ್ಲಿ ಇರ್ತಾರೆ ಅಂತ, ಗೆದ್ದೇ ಬಿಡ್ತಾರೆ ಅಂತಲೂ ಕೂಡ ಇತ್ತು. ಬಟ್ ನೀವು 3ಗೆ ಬಂದುಬಿಟ್ರಿ, ಯಾಕೆ ಅಂತ ಅನಿಸುತ್ತೆ ನಿಮಗೆ? ನನಗೆ ಇವತ್ತಿಗೂ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಇಲ್ಲಿ ಏನೇನೇನು ಕಾರ್ಡ್ಗಳನ್ನ ಪ್ಲೇ ಮಾಡಿದ್ದಾರೆ, ಏನೇನು ಸ್ಟ್ರಾಟಜಿ ವರ್ಕ್ ಆಗಿದೆ, ಮತ್ತು ಯಾರನ್ನೋ ಹೊಗಳೋ ಬರದಲ್ಲಿ ಎಷ್ಟು ತೇಜವಾದಿ ಮಾಡಿದಾರೋ, ಎಷ್ಟು ನಮ್ಮನ್ನು ಬದಿಗಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ನನಗಂತೂ ಹೌದು, ಎಲ್ಲರ ಬಾಯಲ್ಲೂ ಕೇಳೋವಾಗ ಪ್ರತಿಯೊಬ್ಬರು ಮಾಧ್ಯಮದವ್ರ ಬಾಯಲ್ಲಿ ಆಗ್ಬೋದು, ಪ್ರತಿಯೊಬ್ಬರು ಹೊರಗಡೆ ಆಗ್ಬೋದು, ಹೇಳ್ತಾ ಇರೋದು ಒಂದೇ, ನೀವೇ ಈ ಸಲ ಈ ಶೋ ಸ್ಟಾಪರ್ ಯಾರು ಅಂದರೆ ಅಶ್ವಿನಿನೇ ಅಂತ ಹೇಳ್ತಾರೆ. ಅದು ನನಗೆ ಹೆಮ್ಮೆ. ಈಗ ನಮಗೇನೇನೋ ಬಿರುದುಗಳನ್ನ ನಾವು ಅಲ್ಲಿ ಕೊಟ್ಕೊಳ್ಳೋದಿರುತ್ತೆ, ನಮಗೆ ನಾವೇ ಬಿರುದುಗಳು ಕೊಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಬಟ್ ಬೇರೆಯವ್ರು ನಮ್ಗೆ ಹೇಳಿದಾಗ ತುಂಬ ಖುಷಿ ಅಂತ ಅನಿಸುತ್ತೆ. ಬಟ್ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಗೊತ್ತಿಲ್ಲ. ಬಟ್ ಸೀಸನ್ 12 ಅಂತ ನೆನ್ಪು ಮಾಡಿಕೊಂಡಾಗ, ಅಥವಾ ಸೀಸನ್ 12ವರೆಗೂ ಅಂತ ನೆನ್ಪು ಮಾಡಿಕೊಂಡಾಗ, ಯಾರಾದರೂ ಒಬ್ಬರು ಹೆಣ್ಣು ಮಗಳು ಇಷ್ಟು ಗಟ್ಟಿಯಾಗಿ ಆಟ ಆಡಿದ್ದಾರೆ ಅಂದರೆ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಅದು ನಾನು ಅಂತ. ಸೊ ಆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ನೆಕ್ಸ್ಟ್ ಇನ್ನೊಬ್ರು ಯಾರಾದರೂ ಬರಬೇಕು. ಓಕೆ, ಗೆಲ್ಲೋದಕ್ಕೆ ಏನು ಕಾರಣ ಆಯಿತು ಅಂತ ಅನಿಸುತ್ತೆ? ಏನೇನೋ ಹೇಳ್ತಿದ್ದಾರೆ ಹೊರಗಡೆ, ಬಟ್ ನನಗದು ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಗಿಲ್ಲಿ ಯಾಕೆ ಅನ್ನೋದಕ್ಕಿಂತ ಯಾಕೆ ಅಶ್ವಿನಿ ಗೌಡ ಅಲ್ಲ ಅನ್ನೋದೇ ನನ್ನನ್ನು ಕಾಡ್ತಾ ಇರೋವಂಥ ಪ್ರಶ್ನೆ. ಅಂದರೆ ಅವ್ರ ಗೆಲುವು ಅವ್ರು ಸಂಭ್ರಮಿಸ್ತಾ ಇದ್ದಾರೆ, ಬಟ್ ನನ್ನ ಸೋಲನ್ನು ನಾನು ಅರಗಿಸ್ಕೋಬೇಕು ಅಂದಾಗ ಎಲ್ಲೆಲ್ಲಿ ತಪ್ಪಾಯಿತು, ಏನಾಯಿತು, ಯಾಕಾಯಿತು ಅನ್ನೋದೇ ನನ್ನನ್ನು ತುಂಬ ಕಾಡ್ತಾ ಇರೋವಂಥದ್ದು. ಬಟ್ ಎಲ್ಲೂ ನಾನು ತಪ್ಪು ಮಾಡಿಲ್ಲ, ಯಾವುದೇ ಒಂದು ಇದರಲ್ಲೂ ನಾನು ತೊಗೊಂಡಾಗ. ಯಾಕಂದರೆ ಮನುಷ್ಯ ಅಂದಾಗ ಎಡವೋದು ಸಹಜ, ತಿದ್ಕೊಳ್ಳೋದು ಸಹಜ, ಬೆಂತಟ್ಟಿ ಎದ್ದು ನಿಂತ್ಕೊಳ್ಳೋದು ಸಹಜ, ಎಲ್ಲವೂ ಹೌದು. ಸವಾಲಿಗೆ ಸವಾಲು ಹಾಕೋದು ಸಹಜ, ಎಲ್ಲವನ್ನ ಮಾಡಬೇಕು ನಾವು. ಒಂದು ನಮ್ಮ ಲೈಫ್ ಜರ್ನಿ ಅಂದಾಗ, ಇಲ್ಲಾಂದರೆ ನಮ್ಮನ್ನು ಕರ್ಕೊಂಡೋಗಿ ದೇವ್ರ ಮನೇಲಿ ಕೂರಿಸ್ಬಿಡ್ತಾರೆ ದೇವರು ಅಂತ. ಬಟ್ ನನ್ನ ಜರ್ನಿಲಿ ಎಲ್ಲ ಗ್ರಾಫು ಇತ್ತು, ನನ್ನದೇ ಆದಂಥ ಒಂದು ಕತೆ ಇತ್ತು, ಒಂದು ಸ್ಟೋರಿ ಇತ್ತು. ಅಶ್ವಿನಿ ಅಂತ ನೆನೆಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಒಂದು ಆ ಕತೆ ಮುಂದೆ ಬರುತ್ತೆ. ನನ್ನ ಹೋರಾಟ ಬಿಗ್ ಬಾಸ್ ಮನೇಲಿ ಅಷ್ಟು ಸುಲಭ ಆಗಿರಲಿಲ್ಲ. ಬಟ್ ಇಷ್ಟು ಸುಲಭವಾಗಿ ಕಪ್ಪನ್ನು ಗೆದ್ಕೊಂಡ್ಬಿಡ್ಬೋದಾ ಒಂದೇ ಜಾಗದಲ್ಲಿ ಕೂತ್ಕೊಂಡು ಅನ್ನೋದು ನನ್ನನ್ನು ಕಾಡ್ತಾರಂಥ ಪ್ರಶ್ನೆ. ನಮಗೆ ಅಶ್ವಿನಿ ಗೌಡ ಅಂದರೆ ಗೊತ್ತು, ಕರವೇನಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು, ಫ್ರೀಡಮ್ ಪಾರ್ಕಲ್ಲಿ ಎಷ್ಟೋ ಪ್ರತಿಭಟನೆಗಳಿಗೆ ಕೂತ್ಕೊಂಡಾಗ ನಿಮ್ಮ ಧ್ವನಿ, ನಿಮ್ಮ ಹೋರಾಟ ನಾವೆಲ್ಲದನ್ನು ನೋಡಿದ್ವಿ. ಯಾವಾಗಲೂ ಕೂಡ ಜನಗಳ ಮಧ್ಯೆ ಇದ್ದಂಥವ್ರು. ಬಿಗ್ ಬಾಸ್ ಅನ್ನೋ 4 ಗೋಡೆ ಮಧ್ಯೆ ಅದೇ ಮುಖಗಳನ್ನ ನೋಡಿಕೊಂಡು, ಯಾರ್ದು ಕಾಂಟ್ಯಾಕ್ಟ್ ಇಲ್ಲದೆ, ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇರೋ ಅಂಥದ್ದು ಎಷ್ಟು ಅದು ಕಷ್ಟ ಅನ್ನಿಸ್ತಾ? ಹೆಂಗಿತ್ತು ನಿಮ್ಗದು? ಇಲ್ಲ, ತುಂಬ ಕಷ್ಟ ಅನಿಸುತ್ತೆ ಮೇಡಮ್. ಯಾಕೆ ಅಂದರೆ ಅಲ್ಲಿ ನಾವು ಫಸ್ಟ್ ಎಲ್ಲ ಏನು ಅನ್ಕೋತೀವಿ, ಕಂಟೆಸ್ಟೆಂಟ್ ಅನ್ಕೋತೀವಿ, ಆಮೇಲೆ ನಮ್ಮ ಕುಟುಂಬದವರು ಅಂತ ಅನ್ಕೊಳ್ತೀವಿ. ಒಂದ್ಸಲ ಒಬ್ರ ಹತ್ರ ಚೆನ್ನಾಗಿರ್ತೀವಿ, ಇನ್ನೊಂದ್ಸಲ. ಬಟ್ ಬರ್ತಾ ಹೇಗೆ ಅಂದರೆ ಒಬ್ರಿಗೊಬ್ರಿಗೆ ಆಗಲ್ಲ. ಒಂಥರ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ಇವತ್ತು ಚೆನ್ನಾಗಿದ್ರೆ ನಾಳೆ ಏನೋ ಆಗುತ್ತೆ, ನಾಳೆ ಕೆಟ್ಟವರು ಅಂದವರು ನಾಡಿದ್ದು ಒಳ್ಳೆಯವರಾಗಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. 1 hour ಮುಂಚೆ ಯಾವ ಲೆವೆಲಿಗೆ ಜಗಳ ಆಗಿರ್ತೀವಿ ಅಂದರೆ ಇನ್ನು ಒಡೆದಾಡ್ಕೊಂಡ್ಬಿಡ್ತೀವಿ, ಇನ್ನೊಂದು 1 hour ಬಿಟ್ಟರೆ ಬೀನ್ ಬ್ಯಾಗಲ್ಲಿ ಕೂತ್ಕೊಂಡು ಗಿಲಿಗಿಲಿ ಅಂತ ನಗ್ತಾ ಇರ್ತಾರೆ. ಸೊ ಹೀಗೆ ಆ ಮನೇಲಿ ಹುಚ್ಚರ್ಸಂತೆ ಅದು ಒಂಥರ. ಇನ್ನು ಎಲ್ಲೋ ಗೆಲ್ತಿರ್ಗಿ ಬಂದ್ರೆ ನೀವೇ ಸಿಗಬೇಕು. ಸೊ ಯಾವುದನ್ನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಜಗಳ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ದ್ವೇಷ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎಲ್ಲವೂ ಅಲ್ಲಿ ಒಂಥರ ವಿಚಿತ್ರ. ಬಟ್ ಬದುಕಲೇಬೇಕು, ಜೀವಿಸಲೇಬೇಕು. ಬಟ್ ಅಲ್ಲಿಂದ ಕಲ್ತಿದ್ದೇನು ಅಂತಂದರೆ, ಹೊರ ಜಗತ್ತಲ್ಲೂ ಸ್ವಲ್ಪ ನಾವು ಅದನ್ನು ಅಳವಡಿಸ್ಕೋಬೇಕು. ಯಾರನ್ನಾದ್ರೂ ದ್ವೇಷ ಮಾಡಿದ್ರೆ ನೀನು ನಂಗೆ ಇಷ್ಟ ಇಲ್ಲ ಅಂದ್ಬಿಡ್ತೀವಿ ಒಂದೇ ಸಲ, ನೀನು ಮುಖ ನೋಡೋಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಲ್ಲಿ ಚಾಯ್ಸೇ ಇಲ್ಲ, ಮುಖ ನೋಡ್ತೀಯಾ ಬಿಡ್ತೀಯೋ ನೋಡಲೇಬೇಕು. ಸೊ ಹೀಗೆಲ್ಲ ಇರ್ತಿತ್ತು. ಚೆನ್ನಾಗಿತ್ತು. ಬಿಗ್ ಬಾಸ್ ಅನುಭವನೇ ಒಂಥರ ವಿಭಿನ್ನ ಮೇಡಮ್, ತುಂಬ ಚೆನ್ನಾಗಿತ್ತು. ನೀವು ಸ್ಟಾರ್ಟಿಂಗ್ ಬಿಗ್ ಬಾಸ್ ಒಳಗಡೆ ಹೋದಾಗ, ಸ್ಟಾರ್ಟಿಂಗ್ 1 ವಾರ 15 ದಿನ ನೀವು ಒಳಗಡೆ ಇದ್ದಾಗ, ನಾವು ಹೊರಗಡೆ ಇರೋರನ್ನ ಮಾತಾಡ್ಸ್ದಾಗ್ಲೂ ಹಂಗೆ ಅಂದರು. ನೀವು ತುಂಬ ಜೋರಾಗಿ ಮಾತಾಡೋದು, ಆರೋಗ್ಯಂಟಾಗಿ ಮಾತಾಡೋದು, ಅದೆಲ್ಲ ನೋಡಿದಾಗ ನಮಗೆ ಅನ್ಕೊತಿದ್ವಿ ಅಶ್ವಿನಿ ಇದಲ್ವಲ್ಲ ಅಂತ. ಸುತ್ತಮುತ್ತ ಇರೋರು ಅದೇ ಅಂತ ಇದ್ರು. ಆಮೇಲೆ ಅದಾದ್ಮೇಲೆ ಮತ್ತೆ ಒಂದು 3-4 ದಿನ ಆದಮೇಲೆ ಅಶ್ವಿನಿ ಆ ಅಮ್ಮನ ಥರ ನಿಭಾಯಿಸೋದು, ಊಟ ಕೊಡೋದು, ರಕ್ಷಿತನ ಜೊತೆ ಫಸ್ಟ್ ಜಗಳಾಡ್ತಿದ್ದವರು ಲಾಸ್ಟಲ್ಲಿ ಲಿಟ್ರಲಿ ರಕ್ಷಿತ ಬಂದು ನಿಮ್ಮನ್ನು ಹಗ್ ಮಾಡಿಕೊಂಡು ಮಿಸ್ ಮಾಡ್ಕೊಳ್ಳೋ ಥರ ಫೀಲ್ ಮಾಡ್ತಿದ್ರು. ಈ 2 ವರ್ಷನ್ನು ಯಾಕೆ ಹಂಗೆ ಕ್ರಿಯೇಟ್ ಆಯಿತು? ಆ್ಯಂಡ್ ಯಾವ ನಿಮ್ಮ ನಿಜ ಸ್ವರೂಪ ಏನು ಹೇಳಿ? ಇಲ್ಲಿ ಎಲ್ರಿಗೂ ಆ ಗೊಂದಲ ಇದೆ, ನನಗೂ ಆ ಗೊಂದಲ ಇತ್ತು ಮೇಡಮ್. ಏನಾಗುತ್ತೆ, ನಾವು ಆ ಮನೇಲಿ ಜೀವಿಸ್ತೀವಿ ಅಂದಾಗ ಏನು ನಮ್ಗೆ ಹೊರಗಡೆ ಜಗತ್ತು ಗೊತ್ತಿರಲ್ಲ.
ಅಲ್ಲಿ ನಿಮ್ಮ ಒಂದು ಎಲ್ಲ ಥರದ ಸ್ಥಿಮಿತವನ್ನು ನೀವು ಒಂದು ಏರಿಳಿತಗಳಾಗ್ತಾ ಇರುತ್ತೆ. ನಿಮ್ಮ ಭಾವನೆಗಳನ್ನು, ಕೋಪ, ಸಿಟ್ಟು ಇದೆಲ್ಲನೂ ಒಂದು ಮಟ್ಟಕ್ಕೆ ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಹೊರಗೆ ಹಾಕಲೇಬೇಕು. ಎಷ್ಟು ಅಂತ ನೀವು ಕಂಟ್ರೋಲ್ ಮಾಡ್ತಾ ಅಲ್ಲಿ ಯಾರೂ ನಮ್ಮವರಲ್ಲ. ಹೌದಪ್ಪ, ನಾನು ನನ್ನ ಮಗನ ನೋಡಬೇಕು ಅನ್ಸುತ್ತೆ, ನನ್ನ ಮಗ ಇಲ್ಲ. ನನ್ನ ತಾಯಿನ ಅಪ್ಕೋಬೇಕು ಅನ್ಸುತ್ತೆ, ನಮ್ಮ ತಾಯಿ ಇಲ್ಲ. ನಾನು ಅಳಬೇಕು ಅನ್ಸುತ್ತೆ, ಅಳಕ್ಕಾಗಲ್ಲ. ಇವೆಲ್ಲವೂ ಇದೆ ಅಲ್ಲಿ. ಬಟ್ ಇದೆಲ್ಲ ನೀವೆಲ್ಲೂ ಹೊರಗೆ ಹಾಕ್ತೀರಾ. ಸೊ ಪ್ರತಿಯೊಬ್ಬರಿಗೂ ಒಂದು ಪಾಯಿಂಟಲ್ಲಿ ಅದು ಅನಿಸುತ್ತೆ. ಬಟ್ ಕೆಲವ್ರು ಲೌಡ್ ಆಗಿರ್ತಾರೆ, ಕೆಲವ್ರು ಸೈಲೆಂಟ್ ಆಗಿರ್ತಾರೆ. ಬಟ್ ನಂದು ಬಹುಶಃ ಅದು ಸ್ಟಾರ್ಟಿಂಗಲ್ಲಿ ನಾನು ಬಿಗ್ ಬಾಸ್ ನೋಡದೆ ಹೋಗಿದ್ರಿಂದ ಅಥವಾ ನನ್ನಲ್ಲಿ ಅದಿತ್ತೋ ಏನೋ ನನಗೆ ಗೊತ್ತಿಲ್ಲ. ಕೆಲವೆಲ್ಲ ಜೋರಾಗಿ ಏನೇನೋ ಆಗ್ತಾಯಿತ್ತು. ಬಟ್ ಅದಾದಮೇಲೆ ನಾನು ಅರ್ಥ ಮಾಡ್ಕೋತೀನಿ, ಇದಲ್ಲ, ಇದು ಹೀಗೆ ಹೋದರೆ ಒಳ್ಳೆಯದು ಅಂತ ತುಂಬ ನಾನೇ ಬದಲಾವಣೆ ಮಾಡ್ಕೋತೀನಿ. ಮಾಡ್ಕೊಂಡು 16ನೇ ವಾರದವರೆಗೂ ಛಲದಿಂದ ಬರ್ತೀನಿ. ನನ್ನ ಲಾಸ್ಟ್ ಕ್ವೆಶನ್ ಮೇಡಮ್, ನೀವು ಮನೆ ಒಳಗಡೆ ಇದ್ದಾಗ ನೀವು ಅಂದ್ಕೊಂಡಿದ್ರ ಹೊರಗಡೆ ನಿಮಗೆ ಇಷ್ಟರ ಮಟ್ಟಿಗೆ ಪ್ರಚಾರ ಆಗ್ತಾ ಇದೆ, ನಾರಾಯಣಗೌಡರು ಸರ್ ಬಣದಲ್ಲಿ ನೀವಿದ್ದೀರಾ, ಕರವೇ ಅವರು ಎಷ್ಟರ ಮಟ್ಟಿಗೆ ಅದನ್ನು ಸಂಭ್ರಮಿಸ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ರ? ಅದನ್ನ ಹೊರಗಡೆ ಬಂದಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು? ಇಲ್ಲ, ನನಗೆ ಒಂದು ಮೇಡಮ್, ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿದ್ದೆ ನನ್ನ ಕುಟುಂಬದವ್ರಿಗೆ, ಅದಾದಮೇಲೆ ಹೇಳಿದ್ದು ಏಕೈಕ ವ್ಯಕ್ತಿ ಅಂದರೆ ಅಣ್ಣ ಟಿ ಎ ನಾರಾಯಣಗೌಡ್ರಿಗೆ. ಅವ್ರ ಆಶೀರ್ವಾದನ ಪಡ್ಕೊಂಡೆ ನಾನು ಮನೆ ಒಳಗಡೆ ಹೋಗಿದ್ದು. ಅವ್ರಿಗೊಂದು ಮಾತು ಹೇಳಿದ್ದೆ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀನಿ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಅಲ್ಲೇನಾದರೂ ಅಕಸ್ಮಾತು ಫ್ಯಾಮಿಲಿ ಬದಲು ಅಥವಾ ಯಾರೋ ಒಬ್ರು ನಮಗೆ ಬೇಕಾದವ್ರು ಬರಬೇಕು ಅಂದರೆ ನನ್ನ ಗುರುಗಳಾಗಿ ನೀವು ಬರ್ತೀರಾ ಮನೆ ಒಳಗಡೆ ಅಂತ ಕೇಳ್ಕೊಂಡು ಹೋಗಿರ್ತೀನಿ. ನಮ್ಮ ಮನೆ ಹೆಣ್ಮಗಳು ಹೋದರೆ ನಾನು ಬರದೇ ಇರ್ತೀನಿ, ಹೋಗು ಬರ್ತೀನಿ, ನಾನು ನೋಡ್ತೀನಿ ಹೆಂಗೆ ಚೆನ್ನಾಗಿ ಆಟ ಆಡು ಅಂತ ಆಶೀರ್ವಾದ ಮಾಡಿ ಕಳಿಸಿರ್ತಾರೆ. ಬಟ್ ನಾನು ಪತ್ರದಲ್ಲಿ ಬರೀತೀನಿ, ಅಣ್ಣ ನನಗೆ ಟಿ ಎ ನಾರಾಯಣಗೌಡರು ಮನೆ ಒಳಗಡೆ ಬರಬೇಕು ಅಂತ ಕೇಳ್ಕೊಂಡಾಗ ಗೊತ್ತಿಲ್ಲ ಯಾವ ಕಾರಣಾಂತರಗಳಿಂದ, ಯಾಕಂದ್ರೆ ನಾನು ಇನ್ನೂ ಅಣ್ಣನ ಭೇಟಿ ಮಾಡಿಲ್ಲ, ಕಾರಣಾಂತರಗಳಿಂದ ಅವ್ರ ಮನೆ ಒಳಗಡೆ ಬರಲ್ಲ. ಆಗ ನಂಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ಅಂದರೆ ನಾನು ಆಟ ಸರಿ ಆಡ್ತಿದ್ದೀನಾ? ಆಮೇಲೆ ಏನಂತ ಗೊತ್ತಿಲ್ವಲ್ಲ ಮೇಡಮ್. ಈಗ ಬಿಗ್ ಬಾಸೇ ಏನು ಅಂತ ಗೊತ್ತಿಲ್ಲದೆ ಇರೋರು ಹೊರಗಡೆ ಏನು ನಡೀತಿದೆ ಏನು ಗೊತ್ತು? ಇಲ್ಲೇನೋ ಎಡವಟ್ಟಾಗಿದೆ. ನನ್ನ ಗುರುಗಳು ಬಂದಿಲ್ಲ ಅಂತಂದರೆ ಅವ್ರು ಹೇಳಿದರು ನೀನು ಹೋಗಿ ನಾನು ಬರ್ತೀನಿ ಅಂತ. ಅವ್ರು ಬರಲಿಲ್ಲ ಅಂದರೆ ಮತ್ತೆ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ತುಂಬ ಕಾಡ್ಬಿಡುತ್ತೆ ನನಗೆ. ನನ್ನ ತಮ್ಮ ಬರ್ತಾನೆ, ಆಮೇಲೆ ನನ್ನ ತಮ್ಮನ ಕೇಳ್ತೀನಿ ಯಾಕೆ ಬರೋದಿಲ್ಲ, ನಾನು ಹೊರಗಡೆ ಮಾತಾಡೋಣ ಬಿಡು ಅಂತಾನೆ. ಹಂಗಾರೆ ಇನ್ನೇನೋ ಆಗಿದೆಯಾ ಅಂತ ತುಂಬ ಮನ್ಸಿಗೆ ನೋವು ಮಾಡ್ಕೋತೀನಿ. ಬಟ್ ನನ್ನ ಗುರುಗಳನ್ನ ನಾನು ಬಿಗ್ ಬಾಸ್ ಮನೆ ಒಳಗಡೆ ನೋಡಲಿಲ್ಲ. ಆದರೆ ಬಿಗ್ ಬಾಸಿಂದ ಬಂದ ಮೇಲೆ ಅವ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ ಅನ್ನೋದಿದೆಯಲ್ಲ, ಅವ್ರ ಮನೆ ಮಗಳನ್ನು ಅವರು ಮನೆ ತುಂಬಿಸ್ಕೊಂಡಿದ್ದ ರೀತಿ, ಅವ್ರು ಮಾತಾಡಿದ ರೀತಿ ನನ್ನನ್ನು ಬಿಟ್ಕೊಡ್ಲಿಲ್ಲ. ಸೊ ಹಾಗಾಗಿ ನಾನು ಸಾಯೋವರೆಗೂ ಕರವೇ ಋಣ, ಅಣ್ಣನ ಋಣ ನಾನು ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಈ ಕ್ಷಣಕ್ಕೆ ಬಿಗ್ ಬಾಸ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ಬಿಗ್ ಬಾಸ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಬಟ್ ಬಿಗ್ ಬಾಸ್ ಮಿಸ್ ಮಾಡ್ಕೋತೀನಿ ಅನ್ನೋಕ್ಕಿಂತ ಧ್ವನಿನ ತುಂಬ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಅವ್ರ ವಾಯ್ಸೇ ಒಂದು ಅದ್ಭುತ ಮೇಡಮ್. ಆ ವಾಯ್ಸ್ ಜೊಳ್ಳನತ್ತೆ ಮನ್ಸು ಕೇಳಿದ್ರೆ. ಬಟ್ ಮಿಕ್ಸ್ಡ್ ಫೀಲಿಂಗ್. 100 ದಿನ ಗಟ್ಟಿಯಾಗಿ ಅಲ್ಲಿ ಇದ್ದಿದ್ದು 112 ದಿನನೇ ಒಂದು ದೊಡ್ಡ ಶಕ್ತಿ. ಬಟ್ ಮಿಕ್ಸ್ಡ್ ಫೀಲಿಂಗ್. ಮತ್ತೆ ನಾವು ನಮ್ಮ ಗೂಡಿಗೆ ಸೇರ್ಕೊಂಡಿದ್ದೀವಿ, ನಮ್ಮ ಪ್ರೀತಿ ಪಾತ್ರಕ್ಕೆ ಹತ್ತಿರ ಆಗಿದ್ದೀವಿ, ನಮ್ಮ ಲೋಕಕ್ಕೆ ನಾವು ಬಂದಿದ್ದೀವಿ. ಬಿಗ್ ಬಾಸ್ ಅನುಭವನೇ ಒಂದು ವಿಭಿನ್ನ ಅನುಭವ. ಪ್ರತಿಯೊಬ್ಬರು ಜೀವನದಲ್ಲಿ ಅದನ್ನು ಅನುಭವಿಸ್ಬೇಕು. ನಿಮಗೆ ನೀವೇನು ಅಂತ ಗೊತ್ತಾಗಬೇಕು ಅಂದರೆ ಬಿಗ್ ಬಾಸ್ಗೆ ಒಂದ್ಸಲ ಹೋಗಿ ಬರಬೇಕು. ಅಷ್ಟು ಅದ್ಭುತವಾಗಿದೆ. ಓಕೆ ಮೇಡಮ್, ಬಿಗ್ ಬಾಸ್ ಗೆದ್ದಿಲ್ಲದೆ ಇರ್ಬೋದು, ಆದರೆ ಎಲ್ಲ ಕನ್ನಡಿಗರ ಮನಸ್ಸಿಗೆ ಗೆದ್ದಿದ್ದೀರಾ. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನೀವು ಕನ್ನಡ ಪರ ಹೋರಾಟಗಳನ್ನ ಮಾಡುವ ಮೂಲಕನೇ ಕನ್ನಡಿಗರಿಗೆ ಹತ್ತಿರ ಆಗಿದ್ದೀರಾ. ಸೊ ಮುಂದೆನೂ ಕೂಡ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಫಸ್ಟ್ ವ್ಯೂ ಕನ್ನಡ ನಿಮ್ಮದೇ ಚಾನೆಲ್ ಅಂತ ಕೇಳ್ಪಟ್ಟೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇದಿಷ್ಟು ಅಶ್ವಿನಿ ಗೌಡ ಅವರ ಮನದಾಳದ ಮಾತು. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.